ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ. ನೋಡಿ, ಇವತ್ತು ಕೂಡ ನಾನು ನಾರ್ಮಲ್ ಒಂದು 11 mm ನೀಡನ್ನ ತೊಗೊಂಡು 6 ಎಳೆ ದಾರದ ಮೂಲಕ ಒಂದು ರಿಂಗ್ ಬೀಡ್ಸ್ನ ಯೂಸ್ ಮಾಡಿ ಒಂದು ಹೊಸ ರೀತಿಯಲ್ಲಿ ಕ್ರೋಶೆಟನ್ನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಇದನ್ನು. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ, ಗಮನ ಇಟ್ಟು ನೋಡ್ಕೊಳ್ಳಿ. ನೋಡಿ, ಫಸ್ಟ್ ನಾನೊಂದು ಲಾಕ್ನ ಮಾಡಿದ್ದೀನಿ 6 ಎಳೆ ದಾರಕ್ಕೆ. ಆನಂತರ ರಿಂಗ್ ಬೀಡ್ಸ್ನ ಒಳಭಾಗದಲ್ಲಿ ಥ್ರೆಡ್ನ ಪಾಸ್ ಮಾಡಿ ಕೈಯಿಂದನೇ ಲಾಕ್ನ ಮಾಡ್ಕೊತಿದ್ದೀನಿ. ಇದು ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ಪು ಈ ಡಿಸೈನ್ಗೆ. ನೋಡಿ, ಈ ರೀತಿ 2 ಸರಿ ಟೈಟಾಗಿ ಲಾಕನ್ನು ಮಾಡ್ಕೊಳ್ಳಿ. ಆನಂತರ ನೋಡಿ, ರಿಂಗ್ ಬೀಡ್ಸ್ನ ಎಡಭಾಗದಲ್ಲಿ ಇಟ್ಕೊಂಡು ನೀಡಲ್ನ ಪಾಸ್ ಮಾಡಿಕೊಂಡು ಥ್ರೆಡ್ನ ಒಳಗೆ ತೊಗೊಬೇಕು. ಹೀಗೆ ಒಳಗೆ ತೊಗೊಂಡು ಒಂದು ಲಾಕನ್ನು ಮಾಡ್ಕೊಳ್ಳಿ. ಇದನ್ನು ಲಾಕ್ ಅಂತ ಅಂದ್ಕೊಳ್ಳಿ ಅಥವಾ ಸಿಂಗಲ್ ಕ್ರೋಶ ಅಂತ ಕೂಡ ಅಂದ್ಕೊಬೋದು. ಅದಾದಮೇಲೆ ನಾನು ಒಂದು 2 ಚೈನ್ನ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡನ್ನು ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೊತೀನಿ ಇಲ್ಲಿ. ನೋಡಿ, ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಬೇಕಾಗತ್ತೆ. ನೋಡಿ, ಇದೇ ರೀತಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಬೇಕು. ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡನ್ನು ತೊಗೊಂಡು ಆ ನಂತರ 2 ದಾರನ ಒಂದು ಮಾಡಿ ಮತ್ತೊಂದು ದಾರ ಮತ್ತೆ 2 ದಾರನ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಆಗುತ್ತೆ. ಡಿಸೈನ್ ತುಂಬ ಸಿಂಪಲ್ ಆಗಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂತಹ ಡಿಸೈನು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಗಮನ ಇಟ್ಟು ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಡಿಸೈನು. ಕಡಿಮೆ ಟೈಮ್ನಲ್ಲಿ ಆರಾಮಾಗಿ ಮಾಡುವಂತಹ ಡಿಸೈನು. ನೋಡಿ, ಈ ರೀತಿ ನಾನು ಡಬಲ್ ಕ್ರೋಶನ ಮಾಡ್ಕೊತಾ ಹೋಗ್ತೀನಿ. ಒಂದು 4ರಿಂದ 5 ಸರಿ ಈ ಥರ ಡಬಲ್ ಕ್ರೋಶ ಆದಮೇಲೆ ಈ ಲಾಕ್ ಮಾಡಿದಾಗ ಉಳಿದಿರೋ ಎಷ್ಟೋ ಥ್ರೆಡ್ಸ್ ಇದೆಯಲ್ಲ, ಅದು ಲಾಂಗ್ ಇರುತ್ತಲ್ವ, ಅದನ್ನು ಕಟ್ ಮಾಡ್ಕೊಬೇಡಿ ನೀವು. ಅಂದರೆ ಮತ್ತೆ ರಿಂಗ್ ಫುಲ್ಲು ಕಂಪ್ಲೀಟ್ ಆಗೋ ತನಕ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ಡಬಲ್ ಕ್ರೋಶದಿಂದ ಇಡೀ ರಿಂಗ್ನೂ ಕೂಡ ಇದೇ ರೀತಿ ಕಂಪ್ಲೀಟಾಗಿ ಫಿಲ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ರಿಂಗ್ ಕಾಣಬಾರ್ದು, ಅಷ್ಟು ಚೆನ್ನಾಗಿ ಹತ್ತತ್ರಕ್ಕೆ ನೀವು ಈ ರೀತಿ ಡಬಲ್ ಕ್ರೋಶನ ಹಾಕೊತಾ ಬನ್ನಿ. ಅವಾಗ ಬಂದುಬಿಟ್ಟು ಡಿಸೈನು ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನಾನು ರಿಂಗ್ನ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ಸ್ಟಾರ್ಟಿಂಗ್ನಲ್ಲಿ ಡಬಲ್ ಕ್ರೋಶ ಎಲ್ಲ ಹಾಕಿರ್ತೀವಲ್ಲ, ಅದೇ ಪಾಯಿಂಟಿಗೆ ಬಂದುಬಿಟ್ಟು ಒಂದು ಲಾಕನ್ನು ಮಾಡ್ಕೊಬೇಕು. ಆವಾಗ ರಿಂಗ್ ಪೂರ್ತಿಯಾಗಿ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ಆನಂತರ ಒಂದು 2 ಚೈನ್ನ ಹಾಕಿ ಒಂದು 2 ಇಂಚಷ್ಟು ದಾರ ಲಾಂಗಾಗಿ ಬಿಟ್ಕೊಂಡು ಥ್ರೆಡ್ನ ಮಧ್ಯಭಾಗದಲ್ಲಿ ಹೀಗೆ ಕಟ್ ಮಾಡ್ಕೊಳ್ಳಿ. ಆವಾಗ ಕ್ರೋಶ ಫಸ್ಟ್ ರೌಂಡು ಲಾಕ್ ಆಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಮತ್ತೊಂದು ಕಲರ್ ದಾರ, ಸ್ವಲ್ಪ ಡಾರ್ಕ್ ಪಿಂಕ್ ಶೇಡ್ ತೊಗೊಂಡಿದ್ದೀನಿ ಇಲ್ಲಿ ನಾನು. ಫಸ್ಟಿಗೆ ಅದು ಲೈಟ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಡಾರ್ಕ್ ಇರೋ ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡು ಈ ರೀತಿ ಒಂದು ಲಾಕ್ನ ಮಾಡ್ಕೊತಿದ್ದೀನಿ. ಆ ಥ್ರೆಡ್ ಮತ್ತು ಈ ಥ್ರೆಡ್ ಎರಡಕ್ಕೂ ಸೇರಿ ಒಂದು ನಾರ್ಮಲ್ ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಹೀಗೆ ಟೈಟಾಗಿ ಲಾಕ್ನ ಮಾಡ್ಕೊಳ್ಳಿ. ಓಕೆನಾ? ಆನಂತರ ನೋಡಿ, ಎಷ್ಟೋ ಇರೋಂಥಷ್ಟು ಥ್ರೆಡ್ ಅವಶ್ಯಕತೆ ಇರೋದಿಲ್ಲ. ಒಂದು ಅರ್ಧ ಇಂಚಷ್ಟು ಗ್ಯಾಪ್ಗೆ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಆನಂತರ ನೋಡಿ, ನಾನಿಲ್ಲಿ ಮತ್ತೆ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಮತ್ತು ಕ್ರೋಶ ನೀಡಲ್ನ ಆ ಜಾಯಿಂಟ್ ಮಾಡಿರ್ತೀವಲ್ಲ, ಆ ಪಾಯಿಂಟ್ನಲ್ಲಿ ನೀಡಲ್ನ ಪಾಸ್ ಮಾಡಿ ಒಂದು ಲಾಕನ್ನು ಮಾಡ್ಕೊತೀನಿ. ಹಿಂಬದಿಯಲ್ಲಿ ಲಾಕ್ ಬಂದಿರೋಂತಹ ಥ್ರೆಡ್ನ ಒತ್ತಿಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಂತರ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡಬೇಕು. ನೋಡಿ, ಒಂದು ರೀತಿ ಡಬಲ್ ಕ್ರೋಶ ಆಗಿದೆ. ಡಬಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ ನಾನು ಮತ್ತೆ 3 ಚೈನ ಹಾಕ್ಕೊತಿದ್ದೀನಿ ಕಂಟಿನ್ಯೂಸ್ಸು. ಆದರೆ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ವ, ಅಲ್ಲಿ ಬಂದು ಲಾಕ್ನ ಮಾಡ್ಕೊತಿದ್ದೀನಿ. ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಬಂದುಬಿಟ್ಟು ನಾವು ಡಬಲ್ ಕ್ರೋಶನ ಮಾಡ್ಕೊತೀವಿ. ಡಬಲ್ ಕ್ರೋಶ ಆದಮೇಲೆ ಮತ್ತೆ ಕಂಟಿನ್ಯೂಸ್ 3 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬ ಹಾಕಿರ್ತೀವಲ್ಲ, ಅದರ ಹಿಂಭಾಗದಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ಲಾಕ್ ಮಾಡ್ತಿದ್ದೀನಿ. ಈ ರೀತಿ ಪಿಕೋ ಸ್ಟಿಚ್ ಹಾಕ್ತಿದ್ದೀನಿ. ಇಲ್ಲಿ ನಾನು ಯಾವುದೇ ಚೈನ್ ಗ್ಯಾಪ್ನ ಬಿಡ್ತಾ ಇಲ್ಲ. 1 ಚೈನ್ ಗ್ಯಾಪ್ ನಂತರ ಮತ್ತೊಂದು ಡಿಸೈನ್ನ ಕಂಟಿನ್ಯೂ ಮಾಡ್ತಾನೆ ಹೋಗ್ತಿದ್ದೀನಿ. ಒಂದು ಬಿಟ್ಟು ಒಂದು ಅಂತ ಈ ಮೊದಲಿಗೆ ಡಿಸೈನ್ ಮಾಡ್ತಿದ್ದಲ್ಲ, ಆ ರೀತಿ ಅಲ್ಲ ಇದು. ಪ್ರತಿಯೊಂದು ಚೈನ್ ಗ್ಯಾಪಿಗೂ ಒಂದು ಸರಿ ಡಬಲ್ ಕ್ರೋಶ ಮಾಡಿ ಒಂದೊಂದು
3 ಚೈನ್ನ ಹಾಕಿ ಪಿಕೋನ ಮಾಡ್ತಾ ಬರಬೇಕು. ನೋಡಿ ಈ ರೀತಿ ಫುಲ್ ರಿಂಗನ್ನು ಕೂಡ ಕಂಪ್ಲೀಟ್ ಮಾಡ್ಕೊತಾ ಬನ್ನಿ. ನೋಡಿ ಈ ರೀತಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಲಾಸ್ಟಿಂಗಲ್ಲಿ ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿರುತ್ತೋ ಆ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಬಂದುಬಿಟ್ಟು ಲಾಕ್ನ ಮಾಡ್ಕೊಂಬಿಟ್ರೆ ಡಿಸೈನು ಫುಲ್ಲಾಗಿ ಕವರ್ ಆಗುತ್ತೆ, ಎಲ್ಲೂ ಕೂಡ ಗ್ಯಾಪ್ ಉಳಿಯಲ್ಲ. ನೋಡಿ ಎಷ್ಟು ಚೆನ್ನಾಗಿರೋ ಫ್ಲವರನ್ನ ಆರಾಮಾಗಿ ಮಾಡಿಬಿಡ್ಬೋದು. ನೋಡಿ ಈ ರೀತಿ ಡಿಸೈನು. ಆನಂತರ ಒಂದು 2 ಚೈನ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಎಸ್ ನೋಡಿ ಹಿಂದ್ಗಡೆ ಬಂದುಬಿಟ್ಟು ಫ್ಯಾಬ್ರಿಕ್ ಗ್ಲೂ ಹಾಕಿ ಎರಡನ್ನೂ ಕೂಡ ಅಟ್ಯಾಚ್ ಮಾಡಬೇಕು. ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ಸ್ದಲ್ಲಿ ಅದನ್ನು ಕಟ್ ಮಾಡ್ಕೊಂಬಿಡೋಣ. ಎಸ್ ನೋಡಿ ಈ ರೀತಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಅದು ಎಲ್ಲಿ ಎಕ್ಸ್ಟ್ರಾ ಥ್ರೆಡ್ಸ್ ಇರುತ್ತಲ್ವ ಅಲ್ಲೆಲ್ಲ ಅಟ್ಯಾಚ್ ಮಾಡ್ಕೊಂಡು ಬಂದೆ. ಲಾಕ್ ಬಂದಾಗ ಬಂದಿರೋಂಥ ಎಕ್ಸ್ಟ್ರಾ ಥ್ರೆಡ್ಸು ಮತ್ತು ಎಂಡಿಂಗ್ನ ಎಕ್ಸ್ಟ್ರಾ ಥ್ರೆಡ್ಸ್ ಇರುತ್ತಲ್ಲ ಎರಡನ್ನಕ್ಕೂ ಅಷ್ಟೇ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕಿ ಹಿಂಬದಿಯಲ್ಲಿ ಅಟ್ಯಾಚ್ ಮಾಡಿದ್ರೆ ನಿಮಗಿಲ್ಲಿ ಫ್ಲವರ್ ಡಿಸೈನ್ ಅನ್ನೋದು ಈಸಿಯಾಗಿ ಮಾಡಬಹುದು. ನೋಡಿ ಈ ರೀತಿ ಓಕೆನಾ. ಇಷ್ಟು ಆದಮೇಲೆ ನಾನಿಲ್ಲೊಂದು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ರೌಂಡ್ ಆಗಿರೋಂತಹ ಒಂದು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಸೈಜಿಂದ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಫ್ಯಾಬ್ರಿಕ್ ಗ್ಲೂ ತೊಗೊಂಡು ಈ ಮಧ್ಯ ಭಾಗದಲ್ಲಿ ನೋಡಿ, ನೀವು ಮಧ್ಯ ಭಾಗದಲ್ಲಿ ಗ್ಯಾಪ್ ಕೂಡ ಬಿಡ್ಬೋದು. ನಾನೊಂದು ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ ಅಷ್ಟೇ, ಫ್ಲವರ್ ಯೂನಿಕ್ ಚೆನ್ನಾಗಿ ಕಾಣಲಿ ಅಂಥೇಳಿ. ನೋಡಿ ಈ ರೀತಿ ಒಂದು ಬೀಡ್ಸ್ನ ಈ ಮಧ್ಯ ಭಾಗದಲ್ಲಿ ಇಟ್ಕೊಂಡ್ರೆ ಫ್ಯಾಬ್ರಿಕ್ ಗ್ಲೂ ಹಾಕಿರೋದ್ರಿಂದ ಅದು ಅಟ್ಯಾಚ್ ಆಗುತ್ತೆ. ನೀವು ಬೇಕಾದ್ರೆ ಬೇರೆ ಬೇರೆ ಡಿಸೈನ್ ಇರುವಂತಹ ಬೀಡ್ಸ್ನು ಇಲ್ಲಿ ಯೂಸ್ ಮಾಡ್ಬೋದು. ನಾನು ಸಿಂಗಲ್ ಆಗಿರೋಂತಹ ಒಂದು ಪ್ಲೈನ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಎಸ್ ನೋಡಿ ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ನೀವು ಸ್ಯಾರಿ ಪಲ್ಲುಗೆ ಒಂದು 1.5 ಇಂಚ್ ಗ್ಯಾಪ್ ಬರೋ ಹಾಗೆ ನೋಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ಸಾಕು. ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡಿ ನಂತರ ಚಿಕ್ಕದಾಗಿ ನೀಡಲ್ನ ಮೂಲಕ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.